ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಏನು ಹೇಳ್ಕೊಡ್ತೀನಿ, ಡಿಫ್ರೆಂಟ್ ಆಗಿರುವ ಜೋಳದ ದೋಸೆ ಮಾಡಿಕೊಡ್ತೀನಿ, ಮಾಡಿ ತೋರಿಸ್ತೀನಿ, ನೋಡ್ಕೊಂಬನ್ನಿ ಫ್ರೆಂಡ್ಸ್. ನೋಡ್ರಿ, ಇದೊಂದು ಬೌಲ್ ಹಿಟ್ಟು, ಪ್ಯೂರ್ ಜೋಳದ ಹಿಟ್ಟು ತೊಗೊಂಡಿನ್ರಿ. ಚಿರೋಟೆ ರವೆ, ಕರಿಬೇವು, ಕೊತ್ತಂಬರಿ, ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ತುರಿದು ಇಟ್ಕೊಂಡಿನಿ, ಈರುಳ್ಳಿ. ಈಗ ರೀ ಗರಂ ಮಸಾಲ, ಉಪ್ಪು ಹಾಕ್ತೀನಿ, ನೋಡ್ಕೊಂಬನ್ನಿ. ಇವಾಗ ನೋಡ್ರಿ, ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ನೀವು ಮಾಡ್ಕೊರಿ. ನಮ್ಮ ಕ್ವಾಂಟಿಟಿ ನೋಡಿ ನಾ ಹಾಕ್ತೀನಿ. ನಾನು ನೋಡ್ರಿ ಇದೊಂದು ಬೌಲು ಜೋಳದ ಹಿಟ್ಟು ತೊಗೊಂಡಿನಿ. ಇದೊಂದು ಬೌಲ್ ಜೋಳದ ಹಿಟ್ಟು ತೊಗೊಂಡಿನಿ. ಇದಕ್ಕೇನಾರ ಸ್ವಲ್ಪ ರವೆ ಬೆರೆಸ್ತೀನಿ. ಇಷ್ಟು ರವೆ ಯಾಕೆ ಬೆರೆಸ್ತೀವಿ ಅಂದ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ ರವೆ ಬೆರೆಸ್ತೀನಿ ರೀ. ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಇವಾಗ ನೋಡಿ ಏನು ಮಾಡೋದಂದ್ರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಹಿಟ್ಟು ಎಷ್ಟು ತೊಗೊಂಡಿವ ಅಷ್ಟು ಉಪ್ಪು ಹಾಕೋಣ. ಇಷ್ಟು ಉಪ್ಪು ಹಾಕಿದ್ರೆ ಕರೆಕ್ಟ್ ಆಗ್ತದೆ. ಉಪ್ಪು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅಚ್ಕಾರದ ಪುಡಿ ಹಾಕೊಳ್ಳಮ್ರಿ. ಸ್ವಲ್ಪ ಹಸಿಮೆಣ್ಸಿಕಾಯಿನೂ ಹಾಕ್ತೀನಿ. ನೀವು ಖಾರ ತಿಂತಿದ್ರಿ ಅಂದ್ರೆ ಹಾಕ್ರಿ, ಅಲ್ಲಂದ್ರೆ ಬಿಡ್ರಿ, ನೀವು ಇಲ್ಲ ಅದು ಸ್ಕಿಪ್ ಮಾಡ್ಬೋದು. ನಾನೇನು ಸ್ವಲ್ಪ ಅಚ್ಕಾರದ ಪುಡಿನೂ ಹಾಕ್ತೀನಿ. ಇಷ್ಟು ಅಚ್ಕಾರದ ಪುಡಿ, ಕಲರಿಗೋಸ್ಕರ ಅರಿಶಿನ ಪೌಡ್ರ್. ಕಲರ್ ಕಾಣಬೇಕಪ್ಪ ಅಂದ್ರೆ, ಇಲ್ಲ ವೈಟೇ ಇರಲಿ ಅಂದ್ರೆ ಬಿಡ್ಬೋದು. ಜೀರಿಗೆ, ಧನಿಯಾ ಪೌಡರ್ ಅದ್ರಿ, ಇದು ಪೌಡರ್ ಹಾಕ್ತೀನಿ. ಜೀರಿಗೆ ಹಾಕೋದ್ರೆ ನೆಸೆಸಿಟಿ ಇಲ್ರಿ, ಪೌಡರ್ ಧನಿಯಾ ಜೀರಿಗೆ ಪೌಡರ್ ಹಾಕಿದ್ರೆ. ಇವಾಗ ನೋಡ್ರಿ, ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿ ಮೆಣಸಿಕಾಯಿ ನೋಡಿ ಹಾಕೋರಿ. ಖಾರ ಜಾಸ್ತಿ ತಿಂತಿದ್ರೆ ಅಂದ್ರೆ ನೋಡ್ರಿ, ಇಲ್ಲ ಅಂದರೆ ಕಮ್ಮಿ ಹಾಕೋಬೋದು. ಇಷ್ಟು ಹಸಿ ಮೆಣಸಿಕಾಯಿ ಹಾಕೋಣ ರೀ. ಸ್ವಲ್ಪ ಶುಂಠಿ ತುರಿದು ಇಟ್ಕೊಂಡಿನ್ರಿ, ಹಸಿ ಶುಂಠಿ, ಇದು ಹಾಕೋತೀನಿ ನೋಡ್ರಿ. ಕರಿಬೇವು ಹಾಕಿನ್ರಿ, ಕೊತ್ತಂಬರಿ ಹಾಕಿನ್ರಿ, ಖಾರ, ಹಸಿ ಮೆಣಸಿಕಾಯಿ ಮತ್ತು ರೆಡ್ ಖಾರ ಹಾಕಿವಲ್ರಿ, ನೋಡಿ ಹಾಕೋಬೇಕು ನೋಡ್ರಿ. ಇವಾಗ ನೋಡ್ರಿ ಒಂದು ಮಿಕ್ಸ್ ಕೊಡೋಣ. ಇವು ಟೇಸ್ಟಿಯಾಗಿ ಬರ್ತಾವ್ರಿ. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ. ಬೆಳಗಿನ ಟೈಮು ನಾಷ್ಟಕ್ಕೆ ಏನು ಮಾಡಬೇಕಪ್ಪ ಅಂತಂದ್ರೆ, ಮನೆಯಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಲ್ಲೇ ಮಾಡಬೇಕಪ್ಪ ಅಂದ್ರೆ ಈ ಥರ ಮಾಡ್ಬೇಕು ನೋಡ್ರಿ. ಡಿಫ್ರೆಂಟ್ ಆಗಿರುವಂಥ ನಾಷ್ಟ, ದಿಢೀರನೆ ಮಾಡುವಂಥ ಜೋಳದ ಹಿಟ್ಟಿನ ಆರೋಗ್ಯಕರವಾದ ದೋಸೆ. ಇವಾಗ ನೋಡ್ರಿ ಈ ಥರ ಮಿಕ್ಸ್ ಕೊಟ್ಟಿವಲ್ರಿ. ಈಗ ಈರುಳ್ಳಿನೂ ಹಾಕೋಣ. ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ನೀವು ಎಷ್ಟು ಹಾಕೋತೀರಿ ಅಷ್ಟು ನೋಡಿ ಹಾಕೋರಿ. ಈರುಳ್ಳಿ ಇಷ್ಟು ಹಾಕೊಂಡಿನ್ರಿ ನಾನು. ಇದ್ರ ಜೊತೆಗೆ ಕಾಂಬಿನೇಷನ್ ಏನು ಮಾಡ್ತೀನಿ ಅಂದರೆ, ನಾನು ಗೋಬಿ ಪಲ್ಯ ಮಾಡ್ತೀನಿ. ನೀವು ಚಟ್ನಿ ಆದರೂ ಮಾಡ್ಕೋಬೋದು, ಏನಾದರೂ ಮಾಡ್ಕೋಬೋದು, ಹಾಗೇನೂ ತಿನ್ಬೋದು ರೀ. ಈ ಥರ ಎಲ್ಲ ಮಸಾಲೆ ಹಾಕಿ ಮಾಡಿರ್ತೀವಲ್ರಿ, ಹಾಗೇನೂ ತಿನ್ಬೋದು. ಈ ಥರ ಒಂಥರ ಮಿಕ್ಸ್ ಕೊಡಂಬ್ರಿ. ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ಈರುಳ್ಳಿ ಮಾತ್ರ ಸಣ್ಣದಾಗಿರುವ ಕಟ್ ಮಾಡ್ಕೊರಿ. ಇವಾಗ ನೋಡ್ರಿ ನೀರು ನೋಡಿ ಹಾಕೋಣ. ಉಪ್ಪು ಒಮ್ಮೆಗೆ ಜಾಸ್ತಿ ಹಾಕೋಬಾರ್ದ್ರಿ, ನೋಡಿ ಹಾಕೋಬೇಕು. ಆಗಲಿಲ್ಲ ಅಂದ್ರೆ ಹಿಟ್ಟು ಕಲಸಿದ ನಂತರ ನೋಡಿ ಹಾಕೊಳಕ್ಕೆ ಬರ್ತದೆ. ಒಮ್ಮೆಗೆ ಹಾಕೊಂಡೇನು ಜಾಸ್ತಿ ಆದ್ರೆ ಏನೂ ಮಾಡೋಕ್ಕೆ ಬರಲ್ಲಲ್ರಿ. ಈ ಥರ ಬೋಲ್ ದೊಡ್ಡದಿರೋ ಅಂತ ತೊಗೊಂಡ್ರೆ ಕಲ್ಸಕ್ಕೂ ಈಸಿ ಆಗ್ತದೆ ನೋಡ್ರಿ. ಹಾಗಾಗಿ ನಾನು ದೊಡ್ಡದಾಗಿರೋ ಬೋಲ್ ತೊಗೊಂಡಿನಿ. ಈ ಥರ ಒಂದ್ಸರಿ ನಿಮಗೂ ಲೈಕ್ ಆಗ್ತದೆ, ಮಾಡ್ಕೊಂಡು ತಿನ್ನಿರಿ. ಲೈಕ್ ಆದ್ರೆ ದಯವಿಟ್ಟು ಎಲ್ಲರೂ ಒಂದೊಂದು ಲೈಕ್ ಕೊಡ್ರಿ. ಈಗ ನೀರು ಜಾಸ್ತಿ ಹಾಕೊಂಡ್ಬಿಡೋಣ.
ನೋಡ್ರಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಸಿಟ್ಟಿ ನೋಡ್ರಿ. ಇದೊಂದು 5 ನಿಮಿಷ ರೆಸ್ಟಿಗೆ ಬಿಡೋಣ. ಈ ರೀತಿ ಇರ್ಬೇಕು ನೋಡ್ರಿ. ಇದಕ್ಕೆ ಬೇಕಾದರೆ ಇನ್ನೊಂದು ಸ್ವಲ್ಪ ಆಮೇಲೆ ನೀರು ಹಾಕಿದ್ರು ನಡೀತದೆ. ರೆಸ್ಟಿಗೆ ಬಿಡ. ಇವಾಗ ನೋಡ್ರಿ ದೋಸೆ ಹಾಕೋಣ. 5 ನಿಮಿಷ ಆಯ್ತಲ್ಲ ಇಟ್ಟು ಕಲಸಿಟ್ಟು. ಇವಾಗ ಈರುಳ್ಳಿಗೆ ಎಣ್ಣೆ ಹಚ್ಚಿಬಿಟ್ಟು ಈ ಥರ ಹಂಚಿಗೆ ಹಚ್ಚೋಣ. ಎಣ್ಣೆ ಹೆಚ್ಚಿ ಹಾಕೋದ್ರಿಂದ ಟೇಸ್ಟಿ ಚೆನ್ನಾಗಿರ್ತದೆ. ನೋಡ್ರಿ ಇವಾಗ ನೋಡ್ರಿ ನೋಡಿ ಫ್ರೆಂಡ್ಸ್, ಸ್ವಲ್ಪ ಎಣ್ಣೆ ಹಚ್ಚೋಣ. ಎಣ್ಣೆ ಬಿಡೋಣ. ಇನ್ನೊಂದು ಸ್ವಲ್ಪ ಎಣ್ಣೆ ಬಿಟ್ಟರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇವಾಗ ನೋಡಿ ಟರ್ನ್ ಮಾಡ್ಕೋಣ. ಟರ್ನ್ ಆದ್ರೂ ಮಾಡ್ಕೋಬಹುದು, ಹಾಗೇನೂ ಬಿಡ್ಬೋದು, ಈಗೇನೂ ತಿನ್ಬೋದು. ಆದರೆ ಹೀಗೆ ಕ್ರಿಸ್ಪಿಯಾಗಿ ಬೇಕಪ್ಪ ಅಂದರೆ ಒಂದೇ ಮೇಲೇನೂ ಬೇಯಿಸ್ಬೋದು ನೋಡಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ಲಿಕ್ಕತ್ತದ, ಕಲರ್ಫುಲ್ಲಾಗಿ. ನೋಡ್ರಿ ಅದೇ ರೀತಿ ಇನ್ನೊಂದು ಹಾಕಿನಿ ನೋಡ್ರಿ. ಅದೇ ರೀತಿನೇ ಇನ್ನೊಂದು ದೋಸೆ. ಸ್ವಲ್ಪ ಶೇಂಗಾ ಚಟ್ನಿ ಮೊಸರು ಜೊತೆ. ನೋಡ್ರಿ ಫ್ರೆಂಡ್ಸ್ ಯಾವ ರೀತಿ ಮಾಡಿದ್ನಿ ಅಂತ. ನೋಡ್ರಿ ದೋಸೆ ಯಾವ ರೀತಿ ಮಾಡಿನಂತ. ಇದ್ರ ಜೊತೆ ನಾವು ಗೋಬಿ ಪಲ್ಯ, ಮೊಸರು, ಶೇಂಗಾ ಚಟ್ನಿ. ನೋಡ್ರಿ ದೋಸೆ ಅಷ್ಟು ಕಲರ್ಫುಲ್ ಆಗಿ ಬಂದವ. ನೋಡ್ರಿಗ ಎಷ್ಟು ತಿಳುವಾಗಿ ಬಂದವ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ. ದೋಸೆ ನೋಡಿದ್ರೆ ತಿನ್ಬೇಕು ಅನ್ನಿಸ್ತದ. ನೋಡ್ರಿ ಯಾವ ರೀತಿ ಮಾಡಿನಂತ. ನೋಡ್ರಿ ಫ್ರೆಂಡ್ಸ್, ದೋಸೆ 4 ದೋಸೆ ಮಾಡಿ ನೋಡ್ರಿ ಎಷ್ಟು ಕಲರ್ಫುಲ್ ಆಗಿ ಬಂದವಂತ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ. ಎಷ್ಟು ತೆಳ್ಳಗೆ ಬಂದವ ದೋಸೆ. ನೋಡ್ರಿಗ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾವಂದ್ರೆ ಅಷ್ಟೇ ಟೇಸ್ಟಾಗಿ ಬಂದವ ನೋಡ್ರಿ. ಈ ಥರ ಒಂದ್ಸರಿ ನೀವು ಟ್ರೈ ಮಾಡಿರಿ. ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ನೋಡ್ರಿ. ನೋಡ್ರಿ ದೋಸೆ ಎಷ್ಟು ತೆಳುವಾಗಿ ಬಂದವ. ಇದೇ ರೀತಿ 4-5 ದೋಸೆ ಮಾಡಿ ನೋಡ್ರಿ. ಮಕ್ಕಳು ತೋರಿಸ್ತೀನಿ. ನೋಡ್ರಿ ಎಷ್ಟು ಟೇಸ್ಟ್ ಆಗ್ಯಾವ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ಫ್ರೆಂಡ್ಸ್. ಟೇಸ್ಟ್ ಮಾಡಿ ನೋಡಮ್ರಿ. ನೋಡ್ರಿ ಯಾವ ರೀತಿ ಬಂದಾವ ಅಂತ. ನೋಡ್ರಿ ಕುರುಕುರು ಅಷ್ಟೇ ಟೇಸ್ಟ್ ಆಗ್ಯಾವ್ರಿ, ಅಷ್ಟೇ ಕುರುಕುರುನ ಆಗ್ಯಾವ ನೋಡ್ರಿ. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ಅಂತ. ಲೈಕ್ ಮಾಡಿ ಹೇಳ್ರಿ ಪಾಪ ಮಕ್ಕಳೇ. ಲೈಕ್ ಆಗ್ಯಾವಂತ ನೋಡ್ರಿ. ಅವನಿಗೂ ಲೈಕ್ ಅಂದ್ರೆ ಲೈಕ್ ಮಾಡ್ರಿ. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ಅಂತ. ಮಸ್ತ್ ಟೇಸ್ಟ್ ಆಗ್ಯಾವ ನೋಡ್ರಿ ಫ್ರೆಂಡ್ಸ್. ಗೋಬಿ ಜೊತೆ ಗೋಬಿ ಶೇಂಗಾ ಚಟ್ನಿ, ಮೊಸರು, ಗೋಬಿ ಪಲ್ಯ ಜೊತೆ ಸಾರು ಮಾಡಿದ್ರೆ ಮಸ್ತ್ ಆಗ್ತದೆ ನೋಡ್ರಿ. ನೀವು ಆಲೂಗಡ್ಡೆ ಆದರೂ ಮಾಡ್ಕೋಬೋದು, ಅಲ್ಲಾದ್ರೆ ಹಾಗೇನೂ ತಿನ್ಬೋದು ಫ್ರೆಂಡ್ಸ್. ಅಷ್ಟು ಟೇಸ್ಟಾಗಿ ಬಂದಾವ ನೋಡ್ರಿ. ಮಸ್ತ್ ಆಗ್ಯಾವ್ರಿ ಫ್ರೆಂಡ್ಸ್. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ. ಕುರುಕುರುನ ಹಾಗೆ ಆಗ್ಯಾವ ನೋಡ್ರಿ. ಗಾರಿ ಎಷ್ಟು ಕುರುಕುರು ಆಗ್ಯಾವ ಅಂತ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ. ಕುರು ಅಂತ ನೋಡ್ರಿ ಫ್ರೆಂಡ್ಸ್. ಇದೇ ರೀತಿ ಪ್ರೀತಿ ಪ್ರೋತ್ಸಾಹ ತೋರಿಸ್ತಾನೆ ಇರ್ಬೇಕು ನೋಡ್ರಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಭಾಳ ಬೇಕು ನೋಡ್ರಿ ನಮ್ಗೆ. ನೋಡ್ರಿ ಫ್ರೆಂಡ್ಸ್, ಇದೇ ರೀತಿ ಲೈಕ್ ಆಯ್ತು ಅಂದ್ರೆ ನಿಮ್ಗೆ ಲೈಕ್ ಮಾಡ್ರಿ. ನಾನು ಗೋಬಿ ಪಲ್ಯ, ಮೊಸರು, ಶೇಂಗಾ ಚಟ್ನಿ ಜೊತೆ ಸಾರು ಮಾಡಿ ನೋಡ್ರಿ. ದೋಸೆ ಮಾತ್ರ ಮಸ್ತ್ ಆಗ್ಯಾವ್ರಿ. ನೀವು ಒಂದ್ಸರಿ ಟ್ರೈ ಮಾಡ್ರಿ. ಲೈಕ್ ಆದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ, ಸಪೋರ್ಟ್ ಮಾಡ್ರಿ. ಈ ರೆಸಿಪಿ ನಿಮ್ಗೆ ಬೆಳಗಿನ ನಾಷ್ಟಕ್ಕೆ ಏನು ಮಾಡಬೇಕಪ್ಪ ದಿಢೀರಾಗಿ ಅಂದ್ರೆ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸಲ್ಲೇ ನಾ ಏನು ಹಾಕಿನ ಫ್ರೆಂಡ್ಸ್. ಇದಕ್ಕೆ ಜೋಳದ ಹಿಟ್ಟು ಬಿಟ್ಟರೆ ರವೆ, ಇನ್ನೇನು ಹಾಕಿಲ್ಲ ನೋಡ್ರಿ ಫ್ರೆಂಡ್ಸ್.
ಈ ರೀತಿ ನೀವು ಒಂದ್ಸರಿ ಟ್ರೈ ಮಾಡಿರಿ, ಲೈಕ್ ಆಗಿ ಆಗ್ತದೆ. ಏನು ಮಾಡಬೇಕು ನಾಷ್ಟ ಏನು ಮಾಡಬೇಕು ಅಂತಂದ್ರೆ ದಿಢೀರಾಗೆ ಮಾಡ್ಕೊಳ್ಳುವಂಥ ದೋಸೆ ಅಂದರೆ ಇದೇ ನೋಡ್ರಿ. ಅಕ್ಕಿ ನೆನೆಸೋದು ಬೇಡ, ಬೇಳೆ ನೆನೆಸೋದು ಬೇಡ, ಈ ರೀತಿ ಮನೆಯಲ್ಲಿರೋ ಜೋಳದ ಹಿಟ್ಟಿಲಿಂದ ಮಾಡ್ಕೊಂಡು ತಿನ್ನಿರಿ. ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ. ಇದೇ ರೀತಿ ಪ್ರೀತಿ ವಿಶ್ವಾಸ ತೋರಿಸ್ತಾನೆ ಇರ್ರಿ. ಯಾರೆಲ್ಲ ನನ್ನ ರೆಸಿಪಿ ನೋಡ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ, ಬಾಯ್ ಫ್ರೆಂಡ್ಸ್, ನಮಸ್ಕಾರ.